ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಒಂದ್ಸಲ ಜ್ಯೋತಿ ನಿಲ್ಲಿ ಕರೀರಿ. ಯಾರ್ಯಾರು ಅಡ್ಗೆ ಮನೆ ಒಳಗೆ ಹೋಗಿ ಊಟ ತಗೊಂಡು ಹೋದ್ರು ಅಂತ ಅವಳು ಹೇಳ್ತಾಳೆ. ಈಗ ಸಿಕ್ ಬೀಳೋದು ಗ್ಯಾರಂಟಿ. ನಿಜ ಗೊತ್ತಾದ್ರೆ ಮಾಮ್ ನನ್ನ ಖಂಡಿತ ಬಿಡಲ್ಲ. ಯಾರಾದ್ರೂ ಜ್ಯೋತಿನ್ ಕರೀರಿ. ಬೇಕಾಗಿಲ್ಲ. ಆ ಪ್ಲೇಟ್ ಅಲ್ಲಿ ನಾನೇ ಇಟ್ಟಿದ್ದು. ನೀನಾ? ಹೌದು. ಆಗ್ಲೇ ಭಾಗ್ಯ ತಲೆ ತಿರುಗಿ ಬಿದ್ದಿದ್ದು ಗೊತ್ತಾಯ್ತು. ನಾನ್ ತಿಂತಾ ಬಂದವಳು ಭಾಗ್ಯನ್ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಭಾಗ್ಯ ನಿದ್ರೆ ಮಾಡ್ತಿದ್ಲು. ಎದ್ರೆ ಮಾತಾಡೋಣ ಅಂತ ನಾನ್ ಇಲ್ಲೇ ತಿಂತಾ ಕೂತಿದ್ದೆ. ಅವಳು ಎಷ್ಟೊತ್ತಾದ್ರೂ ಹೇಳ್ದೆ ಇದ್ದಾಗ ಹೋಗುವಾಗ ಪ್ಲೇಟ್ ಇಲ್ಲೇ ಮರ್ತು ಹೋಗ್ಬಿಟ್ಟೆ. ಅದೇ ಆಗಿದ್ದು. ನೋಡಿದ್ರ, ಸುಮ್ನೆ ಭಾಗ್ಯನ್ ಮೇಲೆ ಅನುಮಾನ ಪಟ್ರಿ. ಸರಿ ಬಿಡು, ವಿಷಯ ಏನು ಅಂತ ಎಲ್ಲರಿಗೂ ಅರ್ಥ ಆಯ್ತಲ್ವಾ? ಇವಾಗ ಎಲ್ಲರೂ ಇದನ್ನ ಇಲ್ಲಿಗೆ ಬಿಟ್ಬಿಡಿ, ಹೊರಡಿ ಇವಾಗ. ನಾವೆಲ್ಲೋ ಸಿಕ್ಬಿದ್ವಿ ಅಂತ ಅನ್ಕೊಂಡೆ ಚಿಕ್ಕಮ್ಮ. ಕರೆಕ್ಟ್ ಟೈಮ್ಗೆ ಅನಂತ ಬಂದಿದ್ದಕ್ಕೆ ಸೇಫ್ ಆದ್ವಿ. ಏನು ಸಿಕ್ಬಿಡ್ಲಿಲ್ಲ ಅಂತ ಇಬ್ರು ಸಂತೋಷ ಪಡ್ತಾ ಇದ್ದೀರಾ? ಆಗ್ಲೇ ನೀವು ಆ ಪ್ಲೇಟ್ನ ತಗೊಂಡು ಭಾಗ್ಯನ್ ರೂಮ್ಗೆ ಹೋಗೋದನ್ನ ನಾನ್ ನೋಡ್ದೆ. ಅದಕ್ಕೆ ನೀವು ಸಿಕ್ಬೀಳ್ಬಾರ್ದು ಅಂತ ನಾನ್ ಬಂದ್ ಸುಳ್ಳು ಹೇಳ್ದೆ. ಓಕೆ, ಥ್ಯಾಂಕ್ಸ್ ಅನಂತ. ಕರೆಕ್ಟ್ ಟೈಮಿಗೆ ಬಂದು ಚೆನ್ನಾಗಿ ಕವರ್ ಮಾಡ್ದೆ. ಭಾಗ್ಯ ಈಗ ತಪ್ಪಿಸ್ಕೊಂಡಿರಬಹುದು. ಪೂಜೆ ಮಾಡೋದ್ರಲ್ಲಿ ಏನಾದ್ರೂ ಮಾಡಿ ಆ ಅಕ್ಕನ್ ಮುಂದೆ ಅವಳು ತಲೆ ತಗ್ಸೋ ಹಾಗೆ ಮಾಡ್ತೀನಿ. ಹಲೋ ಸರ್, ಜ್ಯೂಸ್ ತಗೊಳ್ಳಿ ಸರ್. ಹೇಳು. ಕ್ಷಮಿಸಿ ಸರ್, ನೋಡ್ಲಿಲ್ಲ ನಾನು. ಇಲ್ಲ ಜ್ಯೋತಿ, ತಪ್ಪು ನಂದೆ. ನಾನೇ ಸರಿಯಾಗಿ ನೋಡ್ಕೊಳ್ಳಿಲ್ಲ. ಸರಿ, ನೀನ್ ಹೋಗು, ನಾನು ಆಮೇಲೆ ಕುಡಿತೀನಿ. ಆಯ್ತು ಸರ್. ನಾನೊಂದು ಮೂಲಿಕೆನ ಕಳಿಸ್ತೀನಿ. ಅದು ಇವತ್ತಿನ ದಿನ ಪೂರ್ತಿ ಮಿತ್ರನ ಜೇಬಲ್ಲಿ ಇರೋ ಹಾಗೆ ನೋಡ್ಕೊಳ್ಳಿ. ಎಂಥ ಸಂದರ್ಭದಲ್ಲೂ ಆ ಮೂಲಿಕೆ ಮಿತ್ರನಿಂದ ದೂರ ಹೋಗ್ಬಾರ್ದು. ಭಾವನ್ ಫೋನು. ಮೈ ಫಾರ್ ಎವರ್ ಅನ್ನೋ ನಂಬರಿಂದ ಕಾಲ್ ಬರ್ತಿದ್ಯಲ್ಲ. ಇಷ್ಟು ಸಲ ಕಾಲ್ ಮಾಡ್ತಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಗೋಲ್ಡ್ ಶಾಪ್ ಅಲ್ಲಿ ಭಾವನ್ ಜೊತೆಲಿ ಕಾಣಿಸಿರೋ ಹುಡುಗಿನೇ ಆಗಿರ್ತಾಳೆ. ಇವಾಗ ಭಾವ ಬಂದು ಕಾಲ್ ರಿಸೀವ್ ಮಾಡ್ತಾರೆ. ಯಾರು ಅಂತ ತಿಳ್ಕೋಬೇಕು.
ಹೇಳು. ಮಿತ್ರ, ನಂಗೆ ತುಂಬ ಬೋರ್ ಆಗ್ತಿದೆ. ನಿನ್ನ ಹತ್ರ ಮಾತಾಡಬೇಕು. ನನ್ನ ರೂಮಿಗೆ ಬಾ. ಈಗ್ಲಾ? ನಾನು ಅಲ್ಲಿಗೆ ಬಂದು ಏನು ಮಾತಾಡಲಿ? ನೀನಿಲ್ಲಿ ಬಂದರೆ ನಾನು ಹೇಳ್ತೀನಿ, ಫೋನಲ್ಲಲ್ಲ. ಆ ಹುಡುಗಿನ್ ಮೀಟ್ ಮಾಡೋದಕ್ಕೆ ಬಾವ ಹೋಗ್ತಿರೋ ಹಾಗಿದ್ದಾರೆ. ಬಾವನ್ ಫಾಲೋ ಮಾಡಿದ್ರೆ ಇಬ್ರು ರೆಡ್ ಹ್ಯಾಂಡೆಡ್ ಆಗಿ ಹಿಡ್ಕೋಬಹುದು. ಇವಳೇನು ಮಾಡ್ತಿದ್ದಾಳೆ? ಮಿತ್ರ ರೂಮ್ ಕಡೆ ಗಿಣಿಗೆ ನೋಡ್ತಿದ್ದಾಳೆ. ಈಗಾಗಲೇ ಭಾಗ್ಯಂಗೆ ಜಾನ್ವಿಗೆ ಮಿತ್ರ ಮೇಲೆ ತುಂಬ ಅನುಮಾನ ಇದೆ. ಈಗ ಮಿತ್ರನ ನನ್ನ ಜೊತೆಗೆ ನನ್ನ ರೂಮಲ್ಲಿ ನೋಡಿದ್ರೆ ಆ ಅನುಮಾನ ಕನ್ಫರ್ಮ್ ಆಗುತ್ತೆ. ಜಾನ್ವಿ ಕೈಯಲ್ಲಿ ನಾವು ಸಿಕ್ಕಾಕೋಬಾರ್ದು. ಹಲೋ, ಹೇಳು. ಈಗ ಬೇಡ ಬಿಡು, ಆಮೇಲೆ ಮಾತಾಡ್ತೀನಿ. ಸಡನ್ ಆಗಿ ಏನಾಯ್ತು? ಹೇಳಿದ್ನಲ್ಲ, ನನ್ನ ಮಾತು ಕೇಳು, ನಾವು ಆಮೇಲೆ ಮಾತಾಡೋಣ. ಸರಿ. ಇದ್ದಕ್ಕಿದ್ದಾಗೆ ಮನುಷ್ಯಗ ಅದು ಏನಾಗುತ್ತೋ ಏನೋ. ಮೈ ಫಾರ್ ಎವರ್ ಅನ್ನೋ ಹುಡುಗಿನ ಭೇಟಿ ಮಾಡೋದಕ್ಕೆ ಬಾವ ಹೊರಟಿದ್ರು ಅಲ್ವಾ? ಅಷ್ಟ್ರಲ್ಲಿ ಏನಾಯ್ತು? ಯಾಕೆ ಹೋಗ್ದೇನೆ ಇಲ್ಲೇ ಕುತ್ಕೊಂಡ್ಬಿಟ್ರು? ಏನಾಗಿರ್ಬೋದು? ಹೇಗಾದ್ರೂ ಮಾಡಿ ಆ ಹುಡುಗಿ ಯಾರು ಅಂತ ತಿಳ್ಕೊಳ್ಳೇಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.